ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಟಿಕ್ಕಿ ಮಾಡ್ತಾ ಇದ್ದೀವಿ. ಸ್ನ್ಯಾಕ್ ರೆಸಿಪಿ ಆಲೂ ಪೀಸ್ ಕ್ಯಾಪ್ಸಿಕಮ್ ಟಿಕ್ಕಿ, ಅಂದರೆ ಆಲೂಗಡ್ಡೆ ಬಟಾಣಿ ಕ್ಯಾಪ್ಸಿಕಮ್ ಟಿಕ್ಕಿಯನ್ನು ಮಾಡ್ತಾ ಇದ್ದೀವಿ. ಬೇಗನೆ ಸುಲಭವಾಗಿ ಮಾಡ್ಕೋಬೋದು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಚಿಪ್ಪೆ ಸುಲ್ಕೊಂಡು. ಅಚ್ಚ ಖಾರದ ಪುಡಿ, ಅರಿಶಿನ, ರೋಸ್ಟೆಡ್ ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲ, ಕಡಲೆ ಹಿಟ್ಟು, ಬಟಾಣಿ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥದ್ದು, ಕುಕ್ಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು, ಲೆಮನ್ ಜ್ಯೂಸ್, ಸಣ್ಣಗೆ ಹೆಚ್ಕೊಂಡಿರೋಂಥ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ. ಈಗ ಮ್ಯಾಶರಿಂದ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲನೂ ಮ್ಯಾಶ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಈಗ ಆಲೂಗಡ್ಡೆ ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಬಟಾಣಿ ಹಾಕ್ಕೊಳ್ಳೋಣ ಒಂದು ಸೈಡು. ಇದನ್ನು ಕೂಡ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಬಟಾಣಿ ಕೂಡ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಟಾಣಿ ಕೂಡ ಮ್ಯಾಶ್ ಆಗಿದೆ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಬಟಾಣಿ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಎರಡು ಮಿಕ್ಸ್ ಆಗಲಿ. ಅರಿಶಿನ, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಮೊದಲಿಗೆ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬದಲಾಗಿ ಪಾಲಕ್ ಸೊಪ್ಪು ಕೂಡ ಹಾಕ್ಕೋಬೋದು, ಕ್ಯಾಪ್ಸಿಕಮ್, ಕರಿಬೇವಿನ ಸೊಪ್ಪು, ಈರುಳ್ಳಿ, ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ನೋಡ್ಕೊಂಡು. ಇದಕ್ಕೇನು ನೀರು ಹಾಕೋಂಗಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನ. ಈಗ ಒಲೆ ಮೇಲೆ ತವಾ ಇಟ್ಕೊಂಡಿದೆ. ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಸುತ್ತಲೂ ಹಾಕ್ಕೊಳ್ಳೋಣ ಕುಕ್ಕಿಂಗ್ ಆಯಿಲ್ನ. ಕೈಗೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಕೈ ಹಿಂಗೆ ಸವರ್ಕೊಂಡು, ಈಗ ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ, ಒಂದು ಉಂಡೆ ತಗೊಳ್ಳೋಣ. ನೋಡಿ, ಈ ರೀತಿ ಒಡೆ ಥರ ಶೇಪ್ ಮಾಡಿ ತವಾ ಮೇಲೆ ಇಟ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಇದು ಟಿಕ್ಕಿ ಎಲ್ಲ ಹಾಕ್ಕೊಂಡಿದೆ. ಈಗ ಶಾಲೋ ಫ್ರೈ ಆಗಲಿ. ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಈಗ ಮಚ್ಚಾಕೋಣ. ಎಲ್ಲನೂ ಮಚ್ಚಾಕೋಬೇಕು. ಎರಡು ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ. ಕಂದು ಬಣ್ಣ ಬಂದಿದೆ. ಈಗ ಮಗ್ಚಾಕೋಣ. ನೋಡಿ, ಎಲ್ಲ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಕಡೆನೂ ಬಾಯ್ಲ್ ಆಗಲಿ. ಈಗ ಟಿಕ್ಕಿ ರೆಡಿ ಆಗಿದೆ. ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬೇಗನೆ ಸುಲಭವಾಗುತ್ತದೆ. ಆಲೂ ಬಟಾಣಿ ಹಾಗೂ ಕ್ಯಾಪ್ಸಿಕಮ್ ಟಿಕ್ಕಿ ತುಂಬ ರುಚಿಯಾಗಿರುತ್ತದೆ. ಸ್ನ್ಯಾಕು ತುಂಬ ಚೆನ್ನಾಗಿರ್ತದೆ ಸಂಜೆ ಟೀ ಟೈಮ್ಗೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡಿ, ಈಗ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ
ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಆಲೂ ಬಟಾಣಿ ಟೇಸ್ಟ್ ಕೂಡ ಇದೆ. ನೀವು ಕೂಡ ಮನೆ ಟ್ರೈ ಮಾಡಿ, ತುಂಬ ಬೊಂಬಾಟಾಗಿರುತ್ತದೆ, ಸೂಪರಾಗಿ ಬಂದಿದೆ. ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆ ಕಡೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.